ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ರೈಬೋಸೋಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವ್ಯಾಕ್ಯೂಲ್, ಕ್ಲೋರೋಪ್ಲಾಸ್ಟೇಟ್ಸ್. So in today's class we will start or discuss with the another organelle, that is cilia or flagella. Cilia and flagella in prokaryotes, for example bacteria, the body movement takes place by the help of flagella. Or in case of protozoans, example paramecium, movement takes place through a minute hairy-like structure called cilia. So flagella and cilia, nothing but locomotory organs. They provide movement for the organism body or the media, that is the cytoplasm. ಈ ಫ್ಲಾಜೆಲ್ಲಾ ಮತ್ತು ಸೀಲಿಯನ್ನ ನಾವು ಮೈನ್ಯೂಟ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ, ಪ್ರೋಟೋಸೋಮನ್ಸ್ ಆಗಿರಬಹುದು, ಬ್ಯಾಕ್ಟೀರಿಯಾ ಆಗಿರಬಹುದು, ಇಲ್ಲಿ ಈ ಒಂದು ರಚನೆಯನ್ನ ನಾವು ನೋಡ್ತೇವೆ, ಸೀಲಿಯಾ ಮತ್ತೆ ಫ್ಲಾಜೆಲ್ಲವನ್ನ. ಈ ಎರಡೂ ಕೂಡ ಆ ಬಾಡಿಯ ಆರ್ಗ್ಯಾನಿಸಮ್ ಬಾಡಿಯ ಮೂವ್ಮೆಂಟ್ಗೆ ಸಹಾಯ ಮಾಡುವಂತಹ ರಚನೆಯಾಗಿದೆ ಸೀಲಿಯಾ ಮತ್ತೆ ಫ್ಲಾಜೆಲ್ಲಾ. ಫ್ಲಾಜೆಲ್ಲಾ ಹೇಗಿದೆ ಅಂದಾಗ, ಫ್ಲಾಜೆಲ್ಲಾ ಈಸ್ ಲಾಂಗ್ ಮೈನ್ಯೂಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಹೇಗಿರುತ್ತಿದ್ದು ನಾವು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನೋಡಿದಾಗ, ಲಾಂಗ್ ಮೈನ್ಯೂಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆರ್ ಹೇರ್ ಲೈಕ್ ಅಪಿಯರೆನ್ಸ್. But cilia is smaller compared with flagella. ಈಗ ಇವೆರಡೂ ಕೂಡ ಲೋಕೋಮೋಟರಿ ಆರ್ಗನ್ಸ್. ಅಂದ್ರೆ ದೇ ಪ್ರೊವೈಡ್ ಮೊಟಿಲಿಟಿ, ಮೂವ್ಮೆಂಟ್ಗೆ ಸಹಾಯ ಮಾಡುವಂಥದ್ದು. ನಾವು ಸ್ಟ್ರಕ್ಚರ್ ಅನ್ನ ನೋಡಿದಾಗ, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ವ್ಯೂ ಅನ್ನ ನೋಡಿದಾಗ, ಫ್ಲಾಜೆಲ್ಲಾ ಒಂದ್ ರೀತಿ ಥಿನ್ ಆಗಿ ಹೇರ್ ಲೈಕ್ ಅಪಿಯರೆನ್ಸ್, ರೋಮದ ತರ ಕಾಣಿಸ್ತದೆ. ಬಟ್ ಸೀಲಿಯಾ ಏನಿದೆ, ಸ್ಮಾಲರ್ ಇನ್ ದೇರ್ ಶೇಪ್ ಆರ್ ಸೈಜ್, ತುಂಬಾ ಸಣ್ಣದಾಗಿರುವಂಥದ್ದು. ಯಾವುದು? ಸೀಲಿಯಾ. ಈಗ ಸೀಲಿಯಾ ಮತ್ತೆ ಫ್ಲಾಜೆಲ್ಲಾ ನಾವು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನೋಡಿದಾಗ, that microscopic representation showed the structure of cilia and flagella of this like. ಈ ರೀತಿ ಕಾಣಿಸ್ತದೆ. The entire structure through the microscopic representation, as we see in the structure of cilia and flagella, that showed an entire structure. That entire structure is called axonema. ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಸೀಲಿಯಾ ಮತ್ತೆ ಫ್ಲಾಜೆಲ್ಲವನ್ನ ಈ ಎಂಟೈರ್ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ, ಒಂದು ರಚನೆ ಕಾಣ್ತದೆ. ಅದನ್ನ ಆಕ್ಸೋನಿಮಾ ಅಂತ ಕರಿತೀವಿ. ಆಕ್ಸೋನಿಮಾ. Look at this diagram. So this is the diagrammatic representation of the internal structure of flagella and cilia. That internal structure, entire structure is called axonema. ನಾವು ನೋಡಿದಾಗ ಕಾಣುವಂತ ಒಂದು ಪೂರ್ಣ ಚಿತ್ರ ರಚನೆ, ಆ ಪೂರ್ಣ ರಚನೆಯನ್ನ ಆಕ್ಸೋನಿಮಾ ಅಂತ ಕರಿತೇವೆ. ಆಕ್ಸೋನಿಮಾ. ಇನ್ಸೈಡ್ ದಿ ಆಕ್ಸೋನಿಮಾ ಏನಿದೆ, ಆಕ್ಸೋನಿಮಾದಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಇದು. ಇಷ್ಟು ಸ್ಟ್ರಕ್ಚರ್ ಅನ್ನ ಸೇರಿ ಆಕ್ಸೋನಿಮಾ ಅಂತ ಕರಿತೇವೆ. ದಟ್ ಸ್ಟ್ರಕ್ಚರ್ ಈಸ್ ನೇಮ್ಡ್ ಆಸ್ ಆಕ್ಸೋನಿಮಾ. ಆಕ್ಸೋನಿಮಾ brings microtubules. There are 9 pairs of microtubules located at the peripheral region. ಇದ್ರ ಒಳಗಡೆ ನಾವೇನ್ ನೋಡ್ತೀವಿ, 9 ಜೊತೆ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ನೋಡ್ತೇವೆ. So those microtubules appeared as doublet.
microtubules. 9 pairs of microtubules arranged at the peripheral region. Border ಅಲ್ಲಿ ನೋಡ್ತಿದ್ದೇವೆ 1 2 3 4 5 6 7 8 and 9 pairs of doublet microtubules. ಆ microtubules ಏನಿದೆ ಜೊತೆ ಜೊತೆನಲ್ಲಿದೆ ನೋಡಿ, ಇಲ್ಲಿ ಒಂದು ಜೊತೆ, ಇಲ್ಲಿ ಒಂದು ಜೊತೆ, ಹೀಗೆ ಆ ಒಂದು ಜೊತೆಯನ್ನ ನಾವು termed as doublet ಅಂತ ಕರಿತೀವಿ. ಅಂತ ಡಬ್ಲೆಟ್ ಎಷ್ಟಿದೆ ಇಲ್ಲಿ microtubules? 9 ಜೊತೆ ಇದೆ. ಜೊತೆಗೆ ಬಾರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಈ ಬಾರ್ಡರ್ ಅಲ್ಲಿ ಅರೇಂಜ್ ಆಗಿರೋದನ್ನ ಪೆರಿಫೆರಲ್ ರೀಜನ್ ಅಂತ ಕರಿತೇವೆ. ಸೊ ದೋಸ್ ಡಬಲೆಟ್ microtubules arranged at the peripheral region of axonema, that at the center part of the axonema, here two separate or two single microtubules are arranged. ಮತ್ತೆ ಮಧ್ಯದಲ್ಲಿ ಎರಡು ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ನಾವು ನೋಡ್ತೇವೆ. ಎರಡು ಸಿಂಗಲ್ ಆಗಿರ್ತಕ್ಕಂಥ ಮೈಕ್ರೋಟ್ಯೂಬ್ಯೂಲ್ಸ್ ಅನ್ನ ನೋಡ್ತೇವೆ. ಅಲ್ಲಿಗೆ ಟೋಟಲಿ ಎಷ್ಟಾಗ್ತದೆ? 9 plus 2. 9 pairs ಏನಿದೆ ಡಬಲೆಟ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂಡ್ 1 pair, ದಟ್ ಈಸ್ ಇಲ್ಲಿ ಎರಡು ಸೆಪರೇಟ್ ಆಗಿದೆ 2 ಅಂತ ತಗೊಳ್ತೇವೆ ನಾವು. 9 plus 2, ದಟ್ ಈಸ್ ಮೈಕ್ರೋಟ್ಯೂಬ್ಯೂಲ್ಸ್ ಅರೇಂಜ್ಡ್ ಅಟ್ ಪೆರಿಫೆರಲ್ ಅಂಡ್ ದಿ 2 ಅಟ್ ಸೆಂಟ್ರಲ್, ಎರಡು ಮಧ್ಯಭಾಗದಲ್ಲಿದೆ. ದೆನ್ these two central microtubules enclosed by a sheath. This is sheath. ಇಲ್ಲಿ ನೋಡಿ, ಇದು sheath. ಈ ಎರಡು ಮೈಕ್ರೋಟ್ಯೂಬ್ಯೂಲ್ಸ್ ಒಂದು ಶೀತ್ ಒಳಗಡೆ ಎನ್ಕ್ಲೋಸ್ ಆಗಿದೆ. Later the 9 pairs of doublet microtubules in doublet, one of the microtubule in doublet connected to this sheath by a bridge called interdoublet bridge. ಈ 9 ಜೊತೆನಲ್ಲಿ ಡಬ್ಲೆಟ್ ಮೈಕ್ರೋಟ್ಯೂಬ್ಯೂಲ್ಸ್ ಅಲ್ಲಿ ಒಂದು ಜೊತೆಲಿರ್ತಕ್ಕಂಥದ್ದಲ್ಲಿ ಒಂದು ಎಲ್ಲಿ ಕನೆಕ್ಟ್ ಆಗಿದೆ? ಶೀತಿಗೆ ಕನೆಕ್ಟ್ ಆಗಿದೆ. ಬೈ ಎ ಬ್ರಿಡ್ಜ್, ಒಂದು ಮಧ್ಯ ಲಿಂಕಿನಿಂದ ಈ ಟ್ಯೂಬ್ಯೂಲು ಇದಕ್ಕೇನಾಗಿದೆ? ಶೀತಿಗೆ ಕನೆಕ್ಟ್ ಆಗಿದೆ. ಆ ಬ್ರಿಡ್ಜ್ ಅನ್ನ ಏನಂತ ಕರೆಯೋಣ? ಇಂಟರ್ ಡಬಲೆಟ್ ಬ್ರಿಡ್ಜ್. ಅದನ್ನೇನಂತ ಹೇಳ್ತೇವೆ? ಇಂಟರ್ ಡಬಲೆಟ್ bridge. Then the entire part covered by a plasma membrane. Plasma membrane ಇಂದ ಆವೃತವಾಗಿದೆ. So this is the internal structure of cilia and flagella. Cilia and flagella. The entire structure is called axonema. Consists of 9 pairs of doublet microtubules and 2, that is individual 2 separate tubules at the center. Total number is 9 plus 2. 9 plus 2. So this is the diagrammatic view of the cilia and flagella. Now we move on to the next organelle, centriole. Next organelle is centriole. Here in plant cell, centriole, that is the important organelle present only in the animal cell. Only in the animal cell. It is absent in plant cell. That is one of the major differences between plant and as well as animal cell. Centriole ಅನ್ನುವಂಥದ್ದು animal cell ಅಲ್ಲಿ ನಾವು ನೋಡ್ತೇವೆ. Plant cell ಅಲ್ಲಿ ಇರೋದಿಲ್ಲ, absent ಆಗಿರುತ್ತದೆ. Here in centriole there are two perpendicularly arranged strand-like structure. These two strand-like perpendicularly arranged structure, nothing but centrioles. These two strands enclosed by a single apparatus called centrosome. ಸೆಂಟ್ರಿಯೋಲ್ ಅನ್ನೋದು ಸೆಂಟ್ರೋಸೋಮ್ ಒಳಗಡೆ ಇರುವಂತಹ ಇದಿಷ್ಟು ಸೇರಿ ಸೆಂಟ್ರೋಸೋಮ್ ಅಂತ ಕರಿತೇವೆ. ಈ ಸೆಂಟ್ರೋಸೋಮ್ ಒಳಗಡೆ ಎರಡು ಸ್ಟ್ರಾಂಡ್ ಅಥವಾ ರಾಡ್ ಲೈಕ್ ಸ್ಟ್ರಕ್ಚರ್ ತರ ಕಾಣ್ತಾ ಇದೆ. ಸಿ ದಿಸ್ ಒನ್, ದಿಸ್ ಈಸ್ 1 and this is 2. This one is second. So these two rod like structure
ಅರೇಂಜ್ಡ್ ಪರ್ಪೆಂಡಿಕ್ಯುಲರ್ಲಿ, ಹಿಂಗೆ ಒಂದಾದ ನಂತರ ಒಂದು ಅರೇಂಜ್ ಆಗಿದೆ. These two nothing but centrioles. ಅದನ್ನೇನಂತ ಕರೆಯೋಣ ನಾವೀಗ? ಸೆಂಟ್ರಿಯೋಲ್ಸ್ ಅಂತ ಕರಿತೇವೆ. ಸೊ ಡಬಲ್ ಸ್ಟ್ರಕ್ಚರ್. ಈ ಎರಡೂ ಸೇರಿ ನಾವು ಏನಂತ ಹೇಳ್ತೀವಿ? ಆರ್ಗನೆಲ್ ಅನ್ನ ಸೆಂಟ್ರೋಸೋಮ್ ಅಂತ ಕರಿತೇವೆ. Each strand, each centriole, that is one part of the centrosome, that is one centriole. So ಎರಡು ಇರ್ತದೆ. ಈಗ ಬರೋಣ. Each centriole has a center part. Look at this. Center part called hub. HUB, hub. ಮಧ್ಯದಲ್ಲಿರುವಂತ ಆ ಸ್ಪೇಸ್ ಅನ್ನ ನಾವು ಹಬ್ ಅಂತ ಕರಿತೇವೆ. This center part hub connected with the peripheral fibrils, 9 fibrils arranged radiantly at the peripheral region. ಈ ಒಂದು ಹಬ್ ಈ ಬಾರ್ಡರ್ ಅಲ್ಲಿ ಇರತಕ್ಕಂತಹ, see this one, this is nothing but fibrils, ಎಳೆಯ ಆಕಾರದಲ್ಲಿರುವ ರಚನೆ ಇದೆ. ಎಷ್ಟಿದೆ ಇಲ್ಲಿ ಫೈಬ್ರಿಲ್ಸ್? ದೇರ್ ಆರ್ 9 fibrils arranged at the peripheral region of each centriole with even space. ಸಮ ಅಂತರದಲ್ಲಿ 9 ಈ ತರ ಫೈಬ್ರಿಲ್ಸ್ ಏನಾಗಿದೆ ಬಾರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ದೇ ಮೇಡ್ ಅಪ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಈ ಫೈಬ್ರಿಲ್ ಯಾವುದರಿಂದ ಮಾಡಲ್ಪಟ್ಟಿದೆ? ಟ್ಯೂಬ್ಯುಲಿನ್ ಅನ್ನುವಂತಹ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿದೆ. Again, single fibril with three layers of fibrils. ಇಲ್ಲಿ ನೋಡಿ, ಒಂದು ಮತ್ತೆ 3 ಎಳೆಗಳಿಂದ 3 ಲೇಯರ್ ಇಂದ ಮಾಡಲ್ಪಟ್ಟಿದೆ. Each fibril made up of 3 threads, 3 thread-like structure or layer. 3 ಎಳೆಯರಿಂದ ಮಾಡಲ್ಪಟ್ಟಿದೆ ಅಥವಾ ಲೇಯರ್ ಇಂದ ಮಾಡಲ್ಪಟ್ಟಿದೆ. All these 9 fibrils connected to the center part of the hub by a link, by a bridge or a link called spoke. ಏನಂತ ಕರಿತೀವಿ ಇದನ್ನ? ಸ್ಪೋಕ್ ಅಂತ ಕರಿತೇವೆ. So this is the structure of a centriole. What is the function of centriole? A centriole plays an important role during cell division. That is either in mitosis or in both cell division. So that is mitosis and meiosis. Centriole provide the spindle fibers in cell division. That is the formation of spindle fibers during cell division provided by centriole. ನಾವು ಕೋಶ ವಿಭಜನೆಯಲ್ಲಿ ಏನು ನೋಡ್ತೇವೆ? ಮೈಟೋಸಿಸ್ ಆಗಲಿ ಮಿಯೋಸಿಸ್ ಆಗಲಿ, ಮೆಟಾಫೇಸ್ ಸ್ಟೇಜ್ಗೆ ಬಂದಾಗ ಕ್ರೋಮೋಸೋಮ್ಸ್ ಈ ತರ ಮಧ್ಯದಲ್ಲಿ ಅರೇಂಜ್ ಆಗಿರ್ತದೆ. These chromosomes held together by a spindle-like structure called spindle fibers. These are nothing but spindle fibers. So the formation of spindle fibers by the help of centriole, or centriole provided spindle fibers during cell division. That is the main function of centriole. ಯಾಕೆ ಇದು ತುಂಬಾ ಮಹತ್ವವಾದ ಒಂದು ಕಾರ್ಯವನ್ನ ಅಥವಾ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅನಿಮಲ್ ಸೆಲ್ ಅಲ್ಲಿ ಅಂದಾಗ, ಇದು ಕೋಶ ವಿಭಜನೆಯಲ್ಲಿ ಈ ರೀತಿ ಸ್ಪಿಂಡಲ್ ಫೈಬರ್ ಅನ್ನ ಏನ್ ಮಾಡುತ್ತೆ? ಪ್ರೊವೈಡ್ ಮಾಡುತ್ತೆ ಸೆಂಟ್ರಿಯೋಲ್. ಆದ್ರೆ ಈ ಸೆಂಟ್ರಿಯೋಲು ಪ್ಲಾಂಟ್ ಸೆಲ್ ಅಲ್ಲಿ ಇರೋದಿಲ್ಲ, ಆಬ್ಸೆಂಟ್ ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಸೆಂಟ್ರಿಯೋಲ್. ನೌ ವಿ ಮೂವ್ ಆನ್ ಟು ದಿ ಲಾಸ್ಟ್ ಒನ್, that is nucleus. So nucleus located at the center part of the cell. You know that. ನಿಮ್ಗೆಲ್ರಿಗೂ ಗೊತ್ತಿದೆ, ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಪ್ರತಿ ಜೀವಕೋಶದ ಮಧ್ಯಭಾಗವನ್ನ ಆವರಿಸಿಕೊಂಡಿದೆ. ಸೊ ದಿ ಕೋಶ ಕೇಂದ್ರ
ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಕೋಶ ಕೇಂದ್ರ ಅಂತ ಕರಿತೇವೆ, ನ್ಯೂಕ್ಲಿಯಸ್. ಸೊ ಇನ್ ಲಾಸ್ಟ್ ಕ್ಲಾಸ್ nucleus we already studied nucleus, cell structure, cell theory. Nucleus of the cell first discovered by Robert Brown in 1832. ನಾವು ಈ ಚಾಪ್ಟರ್ ಮೊದಲನೇ ಒಂದು ಕಾನ್ಸೆಪ್ಟ್ ಅಲ್ಲಿ ಸೆಲ್ ಥಿಯರಿ, ಸೆಲ್ ಸ್ಟ್ರಕ್ಚರ್ ಇದನ್ನು ಸ್ಟಡಿ ಮಾಡುವಾಗ ಏನು ಸೆಲ್ ಸ್ಟ್ರಕ್ಚರ್ ಲಿವೆನ್ ಹಾಕ್ ಅಂತ ಹೇಳಿದ್ವಿ, ಫೈಂಡ್ ಔಟ್ ಆರ್ ಎಕ್ಸ್ಪ್ಲೈನ್ ದ ಸೆಲ್ ಸ್ಟ್ರಕ್ಚರ್. ದೆನ್ ನ್ಯೂಕ್ಲಿಯಸ್ ವಾಸ್ ಐಡೆಂಟಿಫೈಡ್ ಆರ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್. ಈ ವಿಜ್ಞಾನಿ ಕಂಡಿಡ್ತಾನೆ ನ್ಯೂಕ್ಲಿಯಸ್ ಅನ್ನೋದನ್ನ. ಪ್ರತಿ ಜೀವಕೋಶದಲ್ಲೂ, ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಸೆಲ್ಲು, ಎಲ್ಲ ಸೆಲ್ಗಳಲ್ಲೂ ಕೂಡ ಮಧ್ಯದ ಒಂದು ಭಾಗವನ್ನ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಆವರಿಸಿಕೊಂಡಿರ್ತದೆ. ನಾವು ಸೊ ಲೆಟ್ ವಿ ಡಿಸ್ಕಸ್ ಅಬೌಟ್ ದಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನ್ಯೂಕ್ಲಿಯಸ್. See this one. So nucleus located at the center part of the cell. But in plant cell, it just pushes towards the peripheral because of the presence of large vacuole. A nucleus bounded by two membranes. ಈ ನ್ಯೂಕ್ಲಿಯಸ್ ಏನಾಗಿದೆ? ಎರಡು ಪದರದಿಂದ ಆವೃತವಾಗಿದೆ. Look at this. This is one outer and inner. So these two layers bounded in the nucleus. So in between these two layers, there is a space. Between these two layers, outer layers. Then the innermost layer, that is called nuclear envelope. ಇಲ್ಲಿ ಕಾಣ್ತಿದೆಯಲ್ಲ, this is nuclear envelope. This outer layer is called nuclear membrane. ಹೊರಗಡೆ ಮೆಂಬ್ರೇನ್ ಅನ್ನ ಏನಂತ ಹೇಳ್ತೀವಿ? ನ್ಯೂಕ್ಲಿಯರ್ ಮೆಂಬ್ರೇನ್. ಅದಕ್ಕಿಂತ ಸ್ವಲ್ಪ ಒಳಭಾಗದಲ್ಲಿರ್ತಕ್ಕಂಥ ಇದನ್ನ ನಾವೇನಂತ ಕರಿತೀವಿ? Look at this. This is called nuclear envelope. Nuclear envelope disturbed by a opening. ಇದೇನಾಗಿದೆ? ನ್ಯೂಕ್ಲಿಯರ್ ಎನ್ವಲಪ್ ಕಂಟಿನ್ಯೂಸ್ ಆಗಿ ಲೈನಿಂಗ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಲ್ಲಿ ಈ ತರ ನಾವು ಓಪನಿಂಗ್ಸ್ ಅನ್ನ ನೋಡ್ತೇವೆ. See these openings. So disturbed by openings called nuclear pore. ಅದಕ್ಕೆ ಏನಂತ ಕರಿತೀವಿ? ನ್ಯೂಕ್ಲಿಯರ್ ಪೋರ್. ಪೋರ್ ನಥಿಂಗ್ ಬಟ್ ರಂಧ್ರ ಅಥವಾ ಓಪನಿಂಗ್. So through which, ಆ ಓಪನಿಂಗ್ ಮೂಲಕ ಏನಾಗ್ತದೆ? Through which materials are transport from nucleus to cytoplasm, cytoplasm to nucleus. That is, exchange of materials takes place through nuclear pore. ಈ ರಂಧ್ರದ ಮುಖಾಂತರ ಏನು ಮಟೀರಿಯಲ್ಸ್ ಇದೆ, ಈ ಮಟೀರಿಯಲ್ಸ್ ಸೈಟೋಪ್ಲಾಸಮ್ ಇಂದ ನ್ಯೂಕ್ಲಿಯಸ್ಗೆ, ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ ಏನಾಗುತ್ತೆ? ಮೂವ್ ಆಗ್ತದೆ ಆ ರಂಧ್ರದ ಮುಖಾಂತರ. ಅದನ್ನ ಏನಂತ ಕರಿತೀವಿ? ನ್ಯೂಕ್ಲಿಯರ್ ಪೋರ್ ಅಂತ ಕರಿತೇವೆ. Those pores disturbed the continuity of nuclear envelope. ಅಲ್ಲಲ್ಲಿ ರಂಧ್ರ ಇರೋದ್ರಿಂದ ನ್ಯೂಕ್ಲಿಯರ್ ಎನ್ವಲಪ್ ಏನಾಗಿದೆ? ಕಂಟಿನ್ಯೂಸ್ ಆಗಿ ಲೈನಿಂಗ್ ಆಗಿರೋದಿಲ್ಲ. Then inside the nucleus we can see the fluid mass called nucleoplasm. ನೋಡಿ, ದ್ರವ ರೂಪದ ವಸ್ತು ಇದೆ ಒಳಗಡೆ. ಇದನ್ನ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೇವೆ. ದಟ್ ಇಸ್ ಫ್ಲೂಯಿಡ್ ಮಾಸ್. ಎಂಟೈರ್ ಕಾಣ್ತಾ ಇರ್ತದೆ ಒಳಗಡೆ, ಅದನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೇವೆ. Then in the nucleus, inside the nucleus we can see one or two or more small bodies called nucleolus. ಏನ್ ಕಾಣಿಸ್ತಿದೆ ಅದರೊಳಗಡೆ? ಡಾಟ್ ಲೈಕ್ ಸ್ಟ್ರಕ್ಚರ್ ಕಾಣ್ತಾ ಇದೆ ನಿಮಗೆ. This is called nucleolus. So nucleolus sometimes if it is one or two or more than two. ಕೆಲವು ನ್ಯೂಕ್ಲಿಯಸ್ ಅಲ್ಲಿ ಒಂದಿರುತ್ತೆ, ಎರಡಿರಬಹುದು ಅಥವಾ ಎರಡಕ್ಕಿಂತ ಜಾಸ್ತಿ ಇರಬಹುದು. ದಟ್ ಈಸ್ ನ್ಯೂಕ್ಲಿಯೋ
ನ್ಯೂಕ್ಲಿಯೋಲಸ್ ಅಂತ ಕರಿತೇವೆ. ಸೊ ದಟ್ ಹೆಲ್ಪ್ಸ್ ದಿ ಸಿಂಥಸಿಸ್ ಆಫ್ ಪ್ರೋಟೀನ್ ಇನ್ ದಿ ನ್ಯೂಕ್ಲಿಯಸ್. ಅದೇನಕ್ಕೆ ಸಹಾಯ ಮಾಡುತ್ತೆ? ಪ್ರೋಟೀನ್ ಸಿಂಥಸಿಸ್ ಏನು ನ್ಯೂಕ್ಲಿಯಸ್ ಒಳಗಡೆ ಸ್ವಲ್ಪ ಆಗುತ್ತೆ, ಅದಕ್ಕೆ ಅದು ಸಹಾಯ ಮಾಡುವಂಥದ್ದು. ಜೊತೆಗೆ RNA, that is ribosomal RNA, that is situated at the endoplasmic reticulum of nuclear membrane. ಏನು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲಿದೆ, ಇದರ ಹೊರಭಾಗದಲ್ಲಿ ಬಂದಿರುವ ಎಕ್ಸ್ಟೆನ್ಷನ್ ಏನಿದೆ, that is extending structure, this is called endoplasmic reticulum. So on the surface of the endoplasmic reticulum, those ribosomes are attached. During the synthesis of protein, nucleolus provide some material to the synthesis of protein. ಆ ತಯಾರಿಕೆಗೆ ಏನು ಮಾಡುತ್ತೆ? ಮಟೀರಿಯಲ್ ಅನ್ನ ಅದು ಪ್ರೊವೈಡ್ ಮಾಡುತ್ತೆ, ನ್ಯೂಕ್ಲಿಯೋಲಸ್ ಪ್ರೊವೈಡ್ ಮಾಡ್ತದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್. Inside the nucleus, it has chromatin network. Chromatin network. It can be seen in the interphase of cell division. Interphase of cell division. That is duplication of DNA. Duplication of DNA. Then or later, that chromatin modified to chromosome. ಏನಾಗುತ್ತೆ ಅಲ್ಲಿ? ಆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇಂಟರ್ಫೇಸ್ ಇಂದ ಸೆಲ್ ಡಿವಿಷನ್ ಗೆ ಬಂದಾಗ ಅದೇನನ್ನ ಕೊಡುತ್ತೆ? ದಟ್ ಬ್ರಿಂಗ್ಸ್ chromosome structure. DNA is also present in the chromosome, or chromosome consists or composed of DNA. ಈ ರೀತಿ ಹೇಳ್ತೀವಿ. DNA ಅಂದ್ರೆ ಒಂದೇನೆ, ಕ್ರೋಮೋಸೋಮ್ ಅಂದ್ರೂ ಒಂದೇ. ಈ ಕ್ರೊಮ್ಯಾಟಿನ್ ಏನಾಗುತ್ತೆ? ಒಂದ್ ರೀತಿ ನೆಟ್ವರ್ಕ್ ಟೈಪ್ ಕಾಣ್ತಾ ಇರ್ತದೆ ಅರ್ಲಿ ಸ್ಟೇಜ್ ಅಲ್ಲಿ. ನಂತರ ಸೆಲ್ ಡಿವಿಷನ್ ಬಂದಾಗ that chromatin brings the definite chromosome structure. ಯಾವಾಗ? ಸೆಲ್ ಡಿವಿಷನ್ ಅಲ್ಲಿ ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್. In case of metaphase stage, so we can see the definite structure of chromosome, that is two chromatids held together by a centromere. ಈ ರೀತಿಯಾಗಿ ಇಲ್ಲಿ ನಾವು ಸೆಲ್ ಡಿವಿಷನ್ ಅಲ್ಲಿ ಆಗುವಂತಹ ಕ್ರೋಮೋಸೋಮ್ಸ್ ಅನ್ನ ನಾವು ಈ ನ್ಯೂಕ್ಲಿಯಸ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸ್ಟಾರ್ಟಿಂಗ್ ಅಲ್ಲಿ ಕ್ರೊಮ್ಯಾಟಿನ್ ಇರ್ತದೆ. ಆ ಕ್ರೊಮ್ಯಾಟಿನ್ ಅಲ್ಲಿ ಸುಮ್ಮನೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರ್ತದೆ DNA. ಅಲ್ಲಿಂದ ಏನಾಗ್ತದೆ? ಅದು ಡೆಫಿನೆಟ್ ಕ್ರೋಮೋಸೋಮ್ ನಂಬರ್ ಅನ್ನ ಕೊಡ್ತದೆ, ಸ್ಟ್ರಕ್ಚರ್ ಅನ್ನ ಕೊಡುತ್ತೆ. ಯಾವಾಗ? ಕೋಶ ವಿಭಜನೆಯಲ್ಲಿ, ಸೆಲ್ ಡಿವಿಷನ್ ಅಲ್ಲಿ. ಇದಿಷ್ಟು ಕೆಲಸ ನಾವು ನ್ಯೂಕ್ಲಿಯಸ್ ಒಳಗಡೆ ನೋಡುವಂಥದ್ದು. ಸೊ ನ್ಯೂಕ್ಲಿಯಸ್ ಆಲ್ಸೋ ಕಂಟೈನಿಂಗ್ DNA, genetic material, RNA, protein, enzymes, etc. and other materials, etc. ಇಷ್ಟು ಕಾಂಪೋನೆಂಟ್ಸ್ ಅನ್ನು ಒಳಗೊಂಡಿದೆ ನ್ಯೂಕ್ಲಿಯಸ್. Genetic material DNA is present, RNA is present, protein is present, and other essential molecules are present in the nucleus. ಇವೆಲ್ಲ ನ್ಯೂಕ್ಲಿಯರ್ ಕಾಂಪೋನೆಂಟ್ಸ್ ಅಂತ ಕರಿತೇವೆ ನಾವು. ಇವುಗಳನ್ನೆಲ್ಲವನ್ನ ಕೂಡ ನ್ಯೂಕ್ಲಿಯರ್ ಕಾಂಪೋನೆಂಟ್ಸ್ ಅಂತ ಕರಿತೇವೆ. Coming to the structure of the chromosome. ಹಾಗಾದ್ರೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಹೇಗಿರ್ತದೆ? This is the structure of chromosome. Chromosome, nothing but made up of two strands called chromatids. ನೋಡಿ, ಎರಡು ಸ್ಟ್ರಾಂಡ್ಸ್ ಗಳಿಂದ ಮಾಡಲ್ಪಟ್ಟಿದೆ. Look at this. ಈ ತರ ಇದು ಒಂದು ಕ್ರೊಮ್ಯಾಟಿಡ್, ಇದು ಒಂದು ಕ್ರೊಮ್ಯಾಟಿಡ್. ಲೈಕ್ ಈ ತರ ಇರ್ತದೆ. These two chromatids ಅಥವಾ arm-like structure held together by ಸೆಂಟ್ರೋಮಿಯರ್. ಒಂದು ಮಣಿ ಆಕಾರದ ರಚನೆ ಇವೆರಡನ್ನ ಕೂರಿಸಿದೆ, ಈ ತರ ಕೂರಿಸಿದೆ. ಸೆಂಟ್ರೋಮಿಯರ್ is present in the kinetochore. Kinetochore, that is the region in which the centromere is located or existed. ನೋಡಿ, this is the kinetochore. ಈ ತರ ಡಿಪ್ರೆಷನ್ ಬಂದಿರ್ತದೆ. ಈ
ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಕೈನೆಟೋಕೋರ್, ದಟ್ ಈಸ್ ದಿ ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ, ಪ್ರೈಮರಿ ಕನ್ಸ್ಟ್ರಕ್ಷನ್. ಈ ಕೈನೆಟೋಕೋರ್ ಒಳಗಡೆ ಏನ್ ನೋಡ್ತೀವಿ, ದಿಸ್ ಸೈಟ್ ಈಸ್ ಕಾಲ್ಡ್ ಕೈನೆಟೋಕೋರ್. ಇದ್ರ ಒಳಗಡೆ ನಾವೇನ್ ನೋಡ್ತೀವಿ, ಬೀಡ್ ಲೈಕ್ ಸ್ಟ್ರಕ್ಚರ್ ನೋಡ್ತೀವಿ, ಮಣಿಯಾಕಾರದ ರಚನೆ ನೋಡ್ತೀವಿ, ದಟ್ ಈಸ್ ಕಾಲ್ಡ್ ಸೆಂಟ್ರೋಮಿಯರ್. ಅದನ್ನ ಏನಂತ ಕರಿತೀವಿ, ಸೆಂಟ್ರೋಮಿಯರ್ ಅಂತ ಕರಿತೇವೆ. ದಟ್ ಸೆಂಟ್ರೋಮಿಯರ್ ಹೆಲ್ಡ್ ಟೂ ಕ್ರೊಮ್ಯಾಟಿಡ್ಸ್, ಆ ಎರಡು ಕ್ರೊಮ್ಯಾಟಿಡ್ಸ್ ಅನ್ನ, ಎರಡು ಆರ್ಮ್ಸ್ ಅನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಯಾವುದು, ಸೆಂಟ್ರೋಮಿಯರ್. ಸೊ ದಿಸ್ ಈಸ್ ದಿ ಕ್ರೋಮೋಸೋಮ್ ಸ್ಟ್ರಕ್ಚರ್. ದೆನ್ ದಿ ಪೊಸಿಷನ್ ಆಫ್ ದಿ ಸೆಂಟ್ರೋಮಿಯರ್ ಇನ್ ದಿ ಕ್ರೋಮೋಸೋಮ್, we can be classified chromosomes into 4 types. ನೋಡಿ, ಈ ಪೊಸಿಷನ್ ಇದೆಯಲ್ಲ ಸೆಂಟ್ರೋಮಿಯರ್ದು, ಇದು ಕ್ರೋಮೋಸೋಮ್ ಅಲ್ಲಿ ಏನಾಗಿರುತ್ತೆ, ಮಧ್ಯದಲ್ಲೇ ಇರಬೇಕು ಅಂತ ಏನು ಇಲ್ಲ, ಚೇಂಜ್ ಆಗುತ್ತೆ, ಅದರ ಲೊಕೇಶನ್ ಪೊಸಿಷನ್ ಚೇಂಜ್ ಆಗ್ತದೆ. ಸೊ ಚೇಂಜ್ ದೇರ್ ಪೊಸಿಷನ್ ಇನ್ ದಿ ಕ್ರೋಮೋಸೋಮ್. Based on that aspect, we can be classified chromosomes into 4 types. ಅದಕ್ಕೆ ಅನುಗುಣವಾಗಿ 4 ರೀತಿ ಕ್ರೋಮೋಸೋಮ್ಸ್ ಅನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಯಾವುದ್ರ ಮೇಲೆ, on the basis of position of the centromere. Position of the centromere. What are those 4 types? Namely, ಯಾವ್ಯಾವುದು ಅಂದಾಗ, one is metacentric chromosome. Metacentric chromosome. In this case, look at this diagram. This is 2 arms. This is 2 arms. Here the centromere is present at the center part. That means the 2 halves equally, 2 halves are equally existed. ಅಂದ್ರೆ ಎರಡು ಆರ್ಮ್ಗಳು ಕೂಡ ಏನಾಗಿರ್ತದೆ, ಕ್ರೊಮ್ಯಾಟಿಡ್ಸ್ ಕರೆಕ್ಟ್ ಅಲ್ಲಿ ಇರ್ತದೆ, ಈಕ್ವಲ್ ಲೆಂತ್ ಅಲ್ಲಿ ಇರ್ತದೆ, ಈಕ್ವಲ್ ಲೆಂತ್ ಅಲ್ಲಿ ಇರ್ತದೆ, ಮಧ್ಯದಲ್ಲಿ ಸೆಂಟ್ರೋಮಿಯರ್ ಇರ್ತದೆ. ದಿಸ್ ಟೈಪ್ ಇಸ್ ಕಾಲ್ಡ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಕರೀತೇವೆ. ಅದನ್ನ ಏನಂತ ಹೇಳ್ತೀವಿ ನಾವು, ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಸೆಕೆಂಡ್ ಟೈಪ್, ಲುಕ್ ಅಟ್ ದಿಸ್ ಡಯಾಗ್ರಾಮ್. These 2 are chromatids. This is the centromere. Here in this type, that is submetacentric. Submetacentric. In submetacentric type, centromere placed just above the center. Just above the center. ಮಧ್ಯದಿಂದ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಕರೆಕ್ಟ್ ಈಕ್ವಲ್ ಏನಿದೆ ಕ್ರೊಮ್ಯಾಟಿಡ್ಸ್, ಆ ಕ್ರೊಮ್ಯಾಟಿಡ್ ಲೆಂತಿನ ಕರೆಕ್ಟ್ ಮಧ್ಯಭಾಗದಲ್ಲಿದ್ರೆ ಅದನ್ನ ಮೆಟಾಸೆಂಟ್ರಿಕ್ ಅಂತ ಕರಿತೇವೆ. ಇಲ್ಲೇನಾಗುತ್ತೆ, ಸಬ್ ಮೆಟಾಸೆಂಟ್ರಿಕ್ ಅಂದ್ರೆ ಆ ಮಧ್ಯಭಾಗದಿಂದ ಸ್ವಲ್ಪ ಮೇಲೆ ಲೊಕೇಟ್ ಆಗಿರ್ತದೆ ಸೆಂಟ್ರೋಮಿಯರ್. ಸೊ ಇನ್ ಸಬ್ ಮೆಟಾಸೆಂಟ್ರಿಕ್ ಟೈಪ್, ಸೆಂಟ್ರೋಮಿಯರ್ is located just above the center, just above the mid part or center. This type is called submetacentric chromosome. Submetacentric chromosome. Now the third one, that is telocentric. 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 Look at this diagram. So these 2 chromatids. In telocentric, the centromere located at the terminal part. ಎಲ್ಲಿಗೆ ಬಂದಿದೆ ಇದು, ಟರ್ಮಿನಲ್ ಪಾರ್ಟ್ ಗೆ ಬಂದಿದೆ. ನೋಡಿ, ಒಂದು ಹಾರಮ್ ಚಿಕ್ಕದಿದೆ, ಇನ್ನೊಂದು ವೆರಿ ಲಾಂಗ್, ಅದರ ತುದಿಗೆ ಬಂದು ಲೊಕೇಟ್ ಆಗಿದೆ ಸೆಂಟ್ರೋಮಿಯರ್. ಆದ್ರಿಂದ ಅದನ್ನ ಏನಂತ ಕರಿತೀವಿ, ಟೀಲೋಸೆಂಟ್ರಿಕ್. Centromere is located at the terminal part of the chromatid. Chromatid ನ ಮೇಲ್ಭಾಗ, ಆ ಸ್ವಲ್ಪ ಮೇಲೆ ಇರುವಂಗೆ ಏನಾಗಿರುತ್ತೆ, ಲೊಕೇಟ್ ಆಗಿರ್ತದೆ. ಅಂತ ಟೈಪ್ ಅನ್ನ ಏನಂತ ಹೇಳೋಣ, ಟೀಲೋಸೆಂಟ್ರಿಕ್. Coming to the last one, acrocentric. Acrocentric. This is acrocentric.
In this type, centromere located at the end. ಎಲ್ಲಿಗೆ ಹೋಗಿದೆ ಅದು? ಎಂಡ್ ಪಾರ್ಟಿಗೆ ಹೋಗಿದೆ. ಎಂಡ್ ಪಾರ್ಟಿಗೆ ಹೋಗಿದೆ. ಅದನ್ನ ಏನಂತ ಕರಿತೀವಿ ನಾವು? ಆಕ್ರೋಸೆಂಟ್ರಿಕ್. ಇನ್ನೇನ್ ತುದಿ ಸ್ವಲ್ಪ ಇರುತ್ತೆ ಅಷ್ಟು ಮೇಲ್ಭಾಗದಲ್ಲಿ ಹೋಗಿರ್ತದೆ ಅಂತ ಟೈಪ್ ಅನ್ನ ಆಕ್ರೋಸೆಂಟ್ರಿಕ್ ಅಂತ ಕರಿತೇವೆ. So all these four types of chromosomes as we classified based on the position of centromere in chromosome. ಆ ಪೊಸಿಷನ್ ಆಧಾರದ ಮೇಲೆ 4 ರೀತಿಯಾಗಿರುವಂತಹ ಈ ರೀತಿ ನಾವು ಕ್ರೋಮೋಸೋಮ್ ಅನ್ನ ವಿಂಗಡಿಸ್ತೇವೆ. ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಕ್ರೋಮೋಸೋಮ್ ಮೇಲೆ ಸೆಂಟ್ರೋಮಿಯರ್ ಅನ್ನೋದರ ಆಧಾರದ ಮೇಲೆ 4 ರೀತಿ ನೋಡ್ತೀವಿ. ಒನ್ ಈಸ್ ಮೆಟಾಸೆಂಟ್ರಿಕ್, ಕರೆಕ್ಟ್ ಮಿಡ್ ಪಾರ್ಟ್ ಅಲ್ಲಿ ಇರುತ್ತೆ ಸೆಂಟ್ರೋಮಿಯರ್, ಕ್ರೋಮ್ಯಾಟಿಡ್ಸ್ ನ ಮಧ್ಯಭಾಗದಲ್ಲಿ. ಸೆಕೆಂಡ್ ಒನ್ ಈಸ್ ಸಬ್ ಮೆಟಾಸೆಂಟ್ರಿಕ್, that is just above the middle part ಅಥವಾ mid part. Then telocentric at the terminal part. Acrocentric, that is at the end of the chromatid. ಹೀಗೆ 4 ರೀತಿಯಾಗಿರ್ತಕ್ಕಂತಹ ನಾವು ಕ್ರೋಮೋಸೋಮ್ ಅನ್ನ ಅದರ ಡಿಸ್ಟ್ರಿಬ್ಯೂಷನ್ ಆಫ್ ಸೆಂಟ್ರೋಮಿಯರ್ ದೆನ್ ದಿ ಪೊಸಿಷನ್ ಆಫ್ ದಿ ಸೆಂಟ್ರೋಮಿಯರ್ ಮೇಲೆ ನಾವು ಅದನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. Then finally, we move on to one more, that is the organelle called microtubules. Microbodies. Microbodies, nothing but many membrane-bounded vesicles. So these are called microbodies. ನೋಡಿ ಈ ತರ ಇರ್ತವೆ. ಸ್ಮಾಲ್ ವೆಸಿಕಲ್ ಅಂದ್ರೆ ದೇ ಸ್ಟೋರ್ಡ್ ಸಮ್ ಮಟೀರಿಯಲ್. ಒಂದು ರೀತಿ ಚಿಕ್ಕದಾಗಿರ್ತಕ್ಕಂತಹ ಈ ತರ ಬಾಡೀಸ್ ಕಾಣ್ತದೆ. ಅದ್ರ ಒಳಗಡೆ ಕೆಲವು ಮಟೀರಿಯಲ್ ಸ್ಟೋರ್ ಆಗಿರ್ತದೆ. ಇಂಥ ವೆಸಿಕಲ್ ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ನಾವು ನೋಡಿದ್ವಿ. ಇಲ್ಲಿ ಮೈಕ್ರೋಬಾಡೀಸ್ ಅಂದ್ರೆ ಈ ವೆಸಿಕಲ್ ಏನಿದೆ, ವೆಸಿಕಲ್ ಆಕಾರದಲ್ಲಿರುವಂತಹ ಈ ಬಾಡೀಸು ಅನೇಕ ಪದರದಿಂದ ಮಾಡಲ್ಪಟ್ಟಿದೆ. ಮೆನಿ membrane bounded vesicles are called microbodies. 2 ಅಥವಾ ಹೆಚ್ಚು ಪದರದಿಂದ ಆವೃತವಾಗಿರುವ ವೆಸಿಕಲ್ಸ್ ಅನ್ನ ಮೈಕ್ರೋಬಾಡೀಸ್ ಅಂತ ಕರೀತೇವೆ. They stored materials like ಏನನ್ನ ಒಳಗಡೆ ತುಂಬಿಕೊಂಡಿದೆ ಅದು ಅಂದಾಗ they stored materials like proteins and enzymes ಗಳನ್ನ, ಕಿಣ್ವಗಳನ್ನ, ಹಾಗೆ ಪ್ರೋಟೀನ್ ಅನ್ನ, ಸಸಾರಜನಕವನ್ನ ಒಳಗಡೆ ಸ್ಟೋರ್ ಮಾಡ್ಕೊಂಡಿದೆ ಮೈಕ್ರೋಬಾಡೀಸ್. ಸೊ ದೀಸ್ many membrane bounded vesicles, microbodies found in both plant and as well as animal cell. ಎಲ್ಲರಲ್ಲೂ ಕೂಡ ನಾವು ನೋಡುವಂತದ್ದು. So these are all different types of cell organelles as we studied in both plant and as well as animal cell. ಈ ಜೀವಕೋಶದಲ್ಲಿರುವ ಪ್ರಾಡಕ್ಟ್ಸ್ ಅಥವಾ ವಸ್ತುಗಳು ಅನೇಕ ರೀತಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಸ್ಟಾರ್ಟಿಂಗ್ ವಿತ್ ಪ್ಲಾಸ್ಮಾ ಮೆಂಬ್ರೇನ್ ಆದ ನಂತರ ನಾವು ನೋಡಿದ್ವಿ ಲೈಸೋಸೋಮ್ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಗಾಲ್ಗಿ ಕಾಂಪ್ಲೆಕ್ಸ್, ಮೈಟೋಕಾಂಡ್ರಿಯಾ, ವ್ಯಾಕ್ಯೂಲ್, then centriole, chloroplastids, then next one is nucleus, centriole, ಹೀಗೆ ಸೀಲಿಯಾ ಅಂಡ್ ಫ್ಲಾಜೆಲ್ಲಾ ಅನೇಕ ರೀತಿಯಾಗಿರ್ತಕ್ಕಂಥ ಕಾಂಪೊನೆಂಟ್ಸ್ ಸೆಲ್ ಒಳಗಡೆ ಇದೆ. ಅವುಗಳನ್ನು ಸೆಲ್ ಆರ್ಗನೆಲ್ಸ್ ಅಂತ ಕರಿತೇವೆ. ಆ ಪ್ರಾಡಕ್ಟ್ಸ್ ಒಂದೊಂದು ರೀತಿಯಾಗಿರ್ತಕ್ಕಂತಹ ಫಂಕ್ಷನ್ ಅನ್ನ ಮಾಡ್ತದೆ. ಹೀಗೆ ಸೆಲ್ ಒಂದು ಆಕ್ಟಿವಿಟಿ ಅದೇನಿದೆ, ದಟ್ ಈಸ್ activity considered by the different functions of different organelles present in the cell.
So that completes the small chapter, the cell and unit of life. ಏನಂತ ಹೇಳ್ತೀವಿ ನಾವು cell and unit of life. So that completes this chapter. This is enough for today's class. Then I will take up the next or new chapter, biomolecules, in next class. Till then, goodbye.